ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಹೆಲ್ದಿ ಮಾರ್ನಿಂಗ್ ಬೆಳಗ್ಗೆ ಕೆಲಸ ಪೂಜೆ ಕಂಪ್ಲೀಟ್ ಆಗಿದೆ. ಇನ್ನು ನನ್ನ ನಾರ್ಮಲ್ ರೊಟೀನ್ 4 ದಿನ ರೊಟ್ಟಿ ಇರಲಿಲ್ಲ. ಸೊ ಇವತ್ತು ರೊಟ್ಟಿ, ಟೊಮೊಟೊ ಪಪ್ಪು, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ಅದ್ರ ಜೊತೆ ಹಸಿಕಾಯಿ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ನಮ್ಮ ರೆಗ್ಯುಲರ್ ಫುಡ್ ಏನಿರುತ್ತಲ್ಲ ಅದನ್ನು ಒಂದಿನ 2 ದಿನ ಮಿಸ್ ಮಾಡಿಕೊಂಡ್ರು ಕೂಡ ನಮಗೆ ಬೇರೆ ಯಾವ ಊಟ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ರೊಟ್ಟಿ ಪಲ್ಯ ತಿಂದಾಗ ಸಿಗುವಂಥ ಸಮಾಧಾನ ಬೇರೆ ಯಾವ ಊಟದಲ್ಲೂ ಸಿಗಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಇವತ್ತು ಪಪ್ಪುನ ಮಾಡ್ಕೊಳ್ತಿದ್ದೀನಿ. ಇನ್ನು ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು ನನಗೆ, ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ಶೇಂಗಾ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಬಳಸ್ತೀನಿ. ಇವೆರಡು ಜಾಸ್ತಿ. 2 ಥರ ಕಾಯಿಪಲ್ಯ ಮಾಡಿಕೊಂಡಾಗ ಒಂದಕ್ಕೆ ಶೇಂಗಾ ಎಣ್ಣೆ ಹಾಕ್ತೀನಿ, ಇನ್ನೊಂದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಒಂದು ಪ್ಯಾಕೆಟ್ ಆಯಿಲ್ನ ನೀವು ಅಥವಾ 1 ಲೀಟರ್ ಆಯಿಲ್ನ ಎಷ್ಟು ದಿನ ಬಳಸ್ತೀರಾ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಅಡುಗೆಯಲ್ಲಿ ಎಣ್ಣೆ ಕಡಿಮೆನೇ ಇರಲಿ. ಜಾಸ್ತಿ ಎಣ್ಣೆ ಬಳಸೋದ್ರಿಂದ ಇಲ್ಲದೇ ಇರುವಂಥ ಹೆಲ್ತ್ ಇಶ್ಯೂ ಎಲ್ಲ ಬರುತ್ತೆ. ಇನ್ನೊಂದು ಗಾಣದ ಎಣ್ಣೆನ ಬಳಸಿ, ತುಂಬ ಒಳ್ಳೆಯದು. ಒಂದು ಸರಿ ಒಂದು 5 ಲೀಟ್ರ್ ತೊಗೊಂಬಂದು ನಾವು ಇಟ್ಕೊಂಡ್ಬಿಟ್ರೆ ರೆಗ್ಯುಲರ್ ಆಗಿ ಬಳಸ್ಬೋದು. ಪ್ಯಾಕೆಟ್ ಆಯಿಲ್ನ ಬಳಸಬಾರ್ದು ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಂದನ್ನೆಲ್ಲ ನಾವು ಕಾಲ ಕಳೆದಂಗೆ ಚೇಂಜ್ ಮಾಡಿಕೊಳ್ಳೇಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ. ಸೊ ಹಾಗಾಗಿ ಯಾವಾಗಲೂ ಹೆಲ್ದಿಯಾಗಿರಬೇಕು, ಫಿಟ್ ಆಗಿರಬೇಕು ಅಂತಂದರೆ ಒಂದಿಷ್ಟು ಫುಡ್ಡಲ್ಲಿ ಬದಲಾವಣೆ ಅನ್ನೋದು ಇರಲೇಬೇಕು. ಸೊ ಹಾಗಾಗಿ ಇನ್ನು ಪಪ್ಪು ಎಲ್ಲ ರೆಡಿ ಆಯಿತು. ಹಾಗೆ ಇವತ್ತು ಇಬ್ಬರದು ಎಕ್ಸಾಮ್ ಇದೆ, ವೈಭವ್ದು ವೈಶುದು. ಸೊ ಇಬ್ಬರು ರೆಡಿ ಆಗಿದ್ದಾರೆ. ಹಸ್ಬೆಂಡ್ ಕೂಡ ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ಪಾಪ ಅವರೇ ಹಾಕ್ಕೊಂಡು ತಿಂತಾಯಿದ್ರು. ಮಾರ್ನಿಂಗ್ ಈ ಥರ ಇತ್ತು ಊಟ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.